ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಚಾರ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ಹಿಂದಿರುಗ್ತಾರಾ? ಈ ಹಿಂದೆ ಕೈತಪ್ಪಿ ಹೋಗಿದ್ದಂತಹ ಸಿಎಂ ಸ್ಥಾನವನ್ನ ಈಗ ವಹಿಸ್ತಾ ಇದ್ದಾರಾ? ಈ ಮೂಲಕ ಬಹುದಿನಗಳ ದಲಿತ ಸಿಎಂ ಹಕ್ಕೊತ್ತಾಯ ಈಡೇರುತ್ತಾ? ಇಂತಹ ಕುತೂಹಲ ಭರಿತ ಚರ್ಚೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ಕೊಂಡು ಬರೋಣ. ಶಾಸಕಾಂಗ ಪಕ್ಷದ ನಾಯಕರಾಗಿ ದುಡಿದು ಪಕ್ಷವನ್ನ ಅಧಿಕಾರಕ್ಕೆ ತಂದರೂ ಕೂಡ ಸಿಎಂ ಗಾದಿ ಎಸ್.ಎಂ. ಕೃಷ್ಣ ಅವರ ಪಾಲಾಗಿ ನನ್ನ ಶ್ರಮ ಕುಚ್ಕೊಂಡು ಹೋಯಿತು ಅಂತ ಹೇಳಿ ವಿಜಯಪುರ ಕಾರ್ಯಕ್ರಮವೊಂದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆ ಒಂದು ಬಿಚ್ಚು ಮನಸ್ಸಿನ ಬೇಸರದ ಮಾತು ಈಗ ಚರ್ಚೆಗೆ ಕಾರಣವಾಗಿದೆ. ಈ ಹಿಂದೆ ಕೈತಪ್ಪಿದಂತಹ ರಾಜ್ಯದ ಮುಖ್ಯಮಂತ್ರಿ ಗಾದಿಯನ್ನ ಖರ್ಗೆ ಅವರು ಈಗ ಬಯಸ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಇದು ಕುತೂಹಲಕ್ಕೆ ಕಾರಣವಾಗಿದೆ. ನಾಯಕತ್ವದ ಕುರಿತು ಗೊಂದಲದ ಮಧ್ಯೆ ಖರ್ಗೆ ಅವರು ಎಂಟ್ರಿ ಕೊಡ್ತಾ ಇದ್ದಾರಾ ಎನ್ನುವಂತಹ ಚರ್ಚೆ ಕಾಂಗ್ರೆಸ್ ಸಚಿವರು ಮತ್ತು ಶಾಸಕರ ಪಾಳ್ಯದಲ್ಲಿ ನಡೀತಾ ಇದೆ. 83ರ ಹರೆಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜ್ಯಸಭೆ ಅವಧಿ ಇನ್ನೇನು ಕೆಲವು ತಿಂಗಳಿನಲ್ಲಿ ಮುಗಿತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಸುತ್ತಿನ ಇನ್ನಿಂಗ್ಸ್ ಆರಂಭಿಸುವಂತಹ ಸಾಧ್ಯತೆಯ ಬಗ್ಗೆ ಈಗ ಕುತೂಹಲ ಮೂಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅಥವಾ ಹುದ್ದೆಗೆ ಏರಿದ್ರು. ಅಧಿಕಾರಕ್ಕಾಗಿ ಕಣ್ಣೀರ್ ಹಾಕಿಲ್ಲ, ಹಾಕೋದು ಇಲ್ಲ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಸಹಾಯಕತೆಯನ್ನ ತೋರಿಸಿದ್ದಾರೆ ಅಂತ ಬಿವೈ ವಿಜಯೇಂದ್ರ ಅವರ ಮಾತಿಗೆ ಇವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಂತಹ ವೇಳೆ ಕಣ್ಣೀರ್ ಹಾಕೊಂಡು ಸ್ಟೇಜ್ನಿಂದ ಬಂದ್ರಲ್ಲ ಯಡಿಯೂರಪ್ಪ ಅವರು, ಅದು ಯಾಕೆ ಅಂತ ಹೇಳಿ ಮೊದಲು ವಿಜಯೇಂದ್ರ ಅವರು ಹೇಳಿ, ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮಾತನಾಡ್ಲಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಚಾಟಿಯನ್ನ ಬೀಸಿದ್ದಾರೆ. ಖರ್ಗೆ ಅವ್ರು ಬಂದ್ರೆ ತಪ್ಪೇನಿಲ್ಲ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ತಪ್ಪೇನಿಲ್ಲ. 50 ವರ್ಷಗಳ ಸುದೀರ್ಘ ಕಾಲ ರಾಜಕಾರಣದಲ್ಲಿರುವಂತಹ ಅವರು ಸದ್ಯ ಪಕ್ಷದಲ್ಲಿ ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ. ಎಲ್ಲಾ ಹುದ್ದೆಗೂ ಕೂಡ ಅವರು ಸಮರ್ಥರಿದ್ದಾರೆ ಅಂತ ಹೇಳಿ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಎನ್ನುವಂತಹ ತೀರ್ಮಾನ ಮಾಡುವಂತಹ ಎಐಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಖರ್ಗೆ ಅವರಿದ್ದು ಈಗ ರಾಜ್ಯಕ್ಕೆ ಮರಳುತ್ತೇನೆ ಅಂತ ಅಂದ್ರೆ ಅದನ್ನ ಯಾರು ಕೂಡ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಖರ್ಗೆ ಅವರು ಈ ಒಂದು ಹಂತದ ಬೆಳವಣಿಗೆ ಎಲ್ರಿಗೂ ಕೂಡ ಸಿಗೋದಿಲ್ಲ. ಬೇರೆ ಯಾವ ನಾಯಕರಲ್ಲೂ ಕೂಡ ಖರ್ಗೆಯಷ್ಟು ಧೈರ್ಯ ಇಲ್ಲವೇ ಇಲ್ಲ. ಅವರ ಹೇಳಿಕೆಯ ಬಗ್ಗೆ ನಾನು ಟೀಕೆ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮರಳುವ ಕುರಿತು ಚರ್ಚೆ ಮಾಡುವುದು ತಪ್ಪಲ್ಲ. ಎಲ್ಲರೂ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿರುವಂತಹ ಖರ್ಗೆ ಅವರು ತಮಗೆ ಸಿಎಂ ಸ್ಥಾನ ಕೈತಪ್ಪಿದ ಬಗ್ಗೆ ಭಾವನೆಯನ್ನ ಹಂಚಿಕೊಂಡಿದ್ದು ತಪ್ಪು ಅಂತ ಹೇಳಿ ನಾನೇನ್ ಭಾವಿಸೋದಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಒಟ್ನಲ್ಲಿ ಹೇಳಬೇಕು ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅಂತಹ ಹಿರಿಯ ನಾಯಕ ರಾಜ್ಯ ರಾಜಕಾರಣಕ್ಕೆ ಮರಳುವ ಬಗ್ಗೆ ಮಾತನಾಡುವುದು ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಸಿಎಂ ರೇಸ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಎಂಟ್ರಿ ಆದ್ರೆ ಪಟ್ಟದ ಆಟ ಮತ್ತಷ್ಟು ರಂಗೇರಲಿದೆ. ಇದಾಗಿತ್ತು ಈ ಹೊತ್ತಿನ ನ್ಯೂಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.